students, welcome to Mokshika Academy. This video is regarding KPSC huge opportunities for degree and PUC students. ಕರ್ನಾಟಕ ಲೋಕಸೇವಾ ಆಯೋಗ ಇಂದು 31ನೇ ತಾರೀಕು ಒಂದು ನೋಟಿಫಿಕೇಷನ್ನ ಹೊರಡಿಸಿದೆ. ಅಕಾರ್ಡಿಂಗ್ ಟು ದಿಸ್ ನೋಟಿಫಿಕೇಷನ್ ಯಾರ್ಯಾರು ಗ್ರ್ಯಾಜುಯೇಟ್ಸ್ ಇದ್ದಾರೆ, ಫಾರ್ ಎಕ್ಸಾಂಪಲ್ BBM BCom PA BSc ಈ ರೀತಿ ಗ್ರ್ಯಾಜುಯೇಟ್ಸ್ ಇರ್ತಾರೆ. ಆ ಗ್ರ್ಯಾಜುಯೇಟ್ಸಿಗೆ 140 ಹುದ್ದೆಗಳನ್ನ ಇಲ್ಲಿ ಕಾಲ್ ಮಾಡಿದ್ದಾರೆ. ಸೊ 140 ಅಂತ ಹೇಳಿದ್ರೆ ಅದು ಡಿಫ್ರೆಂಟ್ ಕ್ಯಾಟಗರೀಸ್ ಬರುತ್ತೆ ಸ್ಟೂಡೆಂಟ್ಸ್. ಅಂದರೆ ಯಾವ್ಯಾವ ಡಿಪಾರ್ಟ್ಮೆಂಟ್ಸಲ್ಲಿ ಯಾವ್ಯಾವ ಎಷ್ಟೆಷ್ಟು ಜಾಬ್ ಇದೆ ಅಂತ ಹೇಳ್ತಾ ಬರ್ತಾನೆ ನೋಡಿ. ನೀವು ಬೇಕಾದರೆ ಕರ್ನಾಟಕ ಸರ್ಕಾರದ ಸಚಿವಾಲಯದ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆಯಲ್ಲಿ 3 ಜಾಬ್ ಇದೆ. ಕಾರ್ಮಿಕ ಇಲಾಖೆಯಲ್ಲಿ 26 ಜಾಬ್ ಇದೆ. ಅದೇ ರೀತಿ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನ ಸಾಂಖ್ಯಿಕ ನಿರೀಕ್ಷಕರು 17 ಜಾಬ್ ಇದೆ. ಲೆಕ್ಕಪತ್ರ ಅಂತ ಹೇಳಿದ್ರೆ BBM BCom ಸ್ಟೂಡೆಂಟ್ಸಿಗೆ ಈ ಆಪರ್ಚುನಿಟೀಸ್ ಇರುತ್ತೆ. ಅದನ್ನು ನೆಕ್ಸ್ಟ್ ನಾನು ಹೇಳ್ತಾ ಬರ್ತೀನಿ ಎಲ್ಲೆಲ್ಲಿ ಯಾವ್ಯಾವ ಒಂದು ಡಿಗ್ರಿಗೆ ಆಪರ್ಚುನಿಟೀಸ್ ಇದೆ ಅಂತ. ಸೊ ಇಲ್ಲಿ ಟೋಟಲ್ ಜಾಬ್ಸ್ ಫಾರ್ ಗ್ರ್ಯಾಜುಯೇಟ್ಸ್ ಯಾರ್ಯಾರು ಡಿಗ್ರಿಯನ್ನು ಹೊಂದಿದ್ದಾರೆ ಅಂತಹ ಸ್ಟೂಡೆಂಟ್ಸ್ಗಳಿಗೆ 140 ಜಾಬನ್ನು ಅವರು ಕಾಲ್ ಮಾಡಿದ್ದಾರೆ. ನೆಕ್ಸ್ಟು ನಾನ್ ಗ್ರ್ಯಾಜುಯೇಟ್ ಅಂತ ಹೇಳಿದ್ರೆ PUC. ಸೊ ಯಾರ್ಯಾರು ಮಕ್ಕಳು PUCಯನ್ನು ಮಾಡಿದ್ದಾರೆ, PUCಯನ್ನು ಮುಗಿಸಿದ್ದಾರೆ ಅಂತಹ ಸ್ಟೂಡೆಂಟ್ಸ್ಗಳಿಗೂ ಕೂಡ ಹ್ಯೂಜ್ ಆಪರ್ಚುನಿಟೀಸ್ ಇದೆ. ಅದು ನೀವು ನೋಡ್ಬೋದು 523 ಜಾಬ್ ಇದೆ. ಓಕೆ, ಸೊ 523 ಜಾಬು ಯಾರ್ಯಾವ ಮಕ್ಕಳು PUCಯನ್ನು ಪಾಸಾಗಿದ್ದಾರೆ. ಅದರಲ್ಲೂ ಕೂಡ ಸೈನ್ಸು, ಕಾಮರ್ಸು, ಆರ್ಟ್ಸು ಅಂತ ಇಲ್ಲಿ 3 ಡಿಫ್ರೆನ್ಷಿಯೇಷನ್ ಬರುತ್ತೆ. ಅದನ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ ಯಾವ್ಯಾವ ಜಾಬ್ಗೆ ಯಾವ್ಯಾವ ಒಂದು ಕ್ವಾಲಿಫಿಕೇಷನ್ಸ್ ಬೇಕು ಅಂತ. ಇಲ್ಲಿ ನೀವು ನೋಡ್ಬೋದು ಅರ್ಜಿ ಶುಲ್ಕ ಸ್ವೀಕೃತಿ ಕಾಲಮಿತಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ 28 ಆಲ್ರೆಡಿ ನೆಕ್ಸ್ಟ್ ಮಂತು ಅಂದರೆ ಆಗಸ್ಟ್ ಮಂತು 20ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ 19. ಓಕೆ ಸ್ಟೂಡೆಂಟ್ಸ್, ಇದನ್ನು ನೀವು ಜ್ಞಾಪನ ಇಟ್ಕೋಬೇಕು. ನೆಕ್ಸ್ಟು ಅರ್ಜಿ ಕೋರಿರುವ ಎಲ್ಲ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸುವ ನಿಗದಿಪಡಿಸಿದ ಕೊನೆಯ ದಿನಾಂಕ ಅಂದರೆ ನಿಮ್ಮದೇನಾದ್ರು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಆ ಕ್ಯಾಸ್ಟ್ ಸರ್ಟಿಫಿಕೇಟನ್ನು 19/9/2020 ಒಳಗಡೆ ನೀವು ಮಾಡಿಸಿರಬೇಕು. ಇದನ್ನು ಜ್ಞಾಪನ ಇಟ್ಕೊಳ್ಳಿ. ಯಾಕಂತೇಳಿ ಅದ್ರ ಮೇಲೆ ಮಾಡಿಸಿದ್ರೆ ಅದು ನಿಮಗೆ ರಿಸರ್ವೇಷನ್ ಸಿಗೋದಿಲ್ಲ. ಇದನ್ನು ಜ್ಞಾಪನ ಇಟ್ಕೊಳ್ಳಿ. ಸೊ ಕಮಿಂಗ್ ಟು ದಿ ಆನ್ಲೈನ್ ಅಪ್ಲಿಕೇಶನ್ ಪ್ರೋಸೆಸ್, ನೀವು ಆ ವೆಬ್ಸೈಟ್ಗೆ ಹೋದರೆ ಗೊತ್ತಾಗ್ತದೆ ಮಕ್ಕಳ. ಸೊ ಯಾವ್ಯಾವ ರೀತಿ ಇದು ಮಾಡಬೇಕು ಅಂತ. ಮೊದಲನೇ ಅಂತ ಪ್ರೊಫೈಲ್ ಕ್ರಿಯೇಷನ್ಸ್ ಮಾಡಬೇಕಾಗತ್ತೆ, ಅಪ್ಲಿಕೇಶನ್ ಸಬ್ಮಿಷನ್ ಮಾಡಬೇಕಾಗತ್ತೆ, ಫೀ ಪೇಮೆಂಟ್ ಥ್ರೂ ಮೈ ಅಪ್ಲಿಕೇಶನ್ ಸೆಕ್ಷನ್. ಸೊ ಇಲ್ಲಿ 3 ಸ್ಟೆಪ್ಸ್ ಬರುತ್ತೆ. ಈ 3 ಸ್ಟೆಪ್ಸನ್ನು ನೀವೇನು ಮಾಡಬೇಕಾಗತ್ತೆ, ಫಾಲೋ ಮಾಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟು ಯಾವ್ಯಾವ ಕ್ಯಾಟಗರಿಗೆ ಯಾವ್ಯಾವ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಸಾಮಾನ್ಯ ಅಭ್ಯರ್ಥಿಗೆ 600 ರೂಪಾಯಿ, ಅಂದರೆ ಪ್ರವರ್ಗ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವ್ರಿಗೆ 600 ರೂಪೀಸು, ಪ್ರವರ್ಗ 2A 2B 3A 3B ಇವ್ರ ಮಕ್ಕಳಿಗೆ 300 ರೂಪೀಸು, ಹಾಗೂ ಮಾಜಿ ಸೈನಿಕರಿಗೆ 50, ಹಾಗೂ SC ST ಆ್ಯಂಡ್ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿಯಾದಂತಹ ಒಂದು ಫೀಸು ಇಲ್ಲ. ಅವ್ರು ಯಾವುದೇ ರೀತಿಯ ಫೀಸ್ ಕಟ್ಟೋ ಆಗಿಲ್ಲ. ಓಕೆ, ಇದನ್ನು ಜ್ಞಾಪನ ಇಟ್ಕೊಳ್ಳಿ. ಸೊ ನೆಕ್ಸ್ಟು ಈ ಶುಡ್ ಬಿ ಇಂಡಿಯನ್ ಸಿಟಿಸನ್. ಸೊ ಅದು ನಿಮ್ಗೆ ಗೊತ್ತಿದೆ. ಇಲ್ಲಿ ನೋಡ್ಬೇಕು ನೀವು ಸ್ಟೂಡೆಂಟ್ಸ್. ಜನರಲ್ ನಾಲೆಡ್ಜು 100 ಮಾರ್ಕ್ಸ್ ಇರುತ್ತೆ. ಯಾವ ಪ್ಯಾಟ್ರನ್ ಅಂತ ಜನರಲ್ ನಾಲೆಡ್ಜ್ 100 ಮಾರ್ಕ್ಸ್ ಇರುತ್ತೆ, ಹಾಗೂ ಕಮ್ಯುನಿಕೇಷನ್ ಫಾರ್ ಜನರಲ್ ಕನ್ನಡ ಆಗಿರ್ಬೋದು, ಜನರಲ್ ಇಂಗ್ಲೀಷು, ಕಂಪ್ಯೂಟರ್ ನಾಲೆಡ್ಜ್ ಇವು 3 ಕೂಡ ಇನ್ಕ್ಲೂಡ್ ಮಾಡಿಕೊಂಡು 100 ಮಾರ್ಕ್ಸ್ಗೆ ನಿಮಗೆ 2 ಪೇಪರ್ ಇರುತ್ತೆ. ಓಕೆ, ಸೊ ಜನರಲ್ ನಾಲೆಡ್ಜು 100 ಮಾರ್ಕ್ಸಿಗೆ ಆ್ಯಂಡ್ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್, ಕಂಪ್ಯೂಟರ್ ನಾಲೆಡ್ಜ್ ಇವು 3 ಸೇರಿ ನಿಮಗೆ 100 ಮಾರ್ಕ್ಸ್ ಇರುತ್ತೆ. ಈ 3 ಸೇರಿ ನಿಮಗೆ 2 ಗಂಟೆ ಎಕ್ಸಾಮು, ಜನರಲ್ ನಾಲೆಡ್ಜು 1.5 ಗಂಟೆ ಎಕ್ಸಾಮ್ ಇರುತ್ತೆ. ಸೊ ಕಮಿಂಗ್ ಟು ದಿ ಅದರ್ ಇನ್ಫಾರ್ಮೇಷನ್. ಸೊ ಇಲ್ಲಿ ಮೇಜರ್ ನೀವು ನೋಡಬೇಕಾಗಿರೋದು ಇನ್ನೊಂದು, ಈ ಸರಿ ಆಫ್ಲೈನ್ ಎಕ್ಸಾಮು ಅಥವಾ ಆನ್ಲೈನ್ ಎಕ್ಸಾಮ್ ಕೂಡ ಇಲ್ಲಿ ಕಾಲ್ ಮಾಡಿದ್ದಾನೆ. ಸೊ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್ ನೀವು. ಸಿಲೆಬಸ್ ಬಂದು ಈ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸ್, ಜಿಯೋಗ್ರಫಿ, ಸೋಷಿಯಲ್ ಸೈನ್ಸ್, ಇಂಡಿಯನ್ ಸೊಸೈಟಿ ಆ್ಯಂಡ್ ಇಟ್ಸ್ ಡೈನಮಿಕ್ಸ್, ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್, ಇಂಡಿಯನ್ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಹಿಸ್ಟ್ರಿ, ಕರ್ನಾಟಕಾಸ್ ಎಕಾನಮಿ, ರೂರಲ್ ಡೆವಲಪ್ಮೆಂಟು, ಪಂಚಾಯತ್ ರಾಜ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್. ಜನರಲಾಗಿ ನೀವು ಬರೀ ಅಷ್ಟೊಂದು ಮಾತ್ರ ಓದ್ಕೊಂಡಿರ್ತೀರ, ಬಟ್ ಇಲ್ಲಿ ರೂರಲ್ ಡೆವಲಪ್ಮೆಂಟು, ಪಂಚಾಯತ್ ರಾಜ್ ಬಗ್ಗೆಯೂ ಕೂಡ ನೀವು ನೋಡ್ಕೊಬೇಕಾಗತ್ತೆ. ಆ್ಯಂಡ್ ರೋಲ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಅಡ್ಮಿನಿಸ್ಟ್ರೇಷನ್ ಇನ್ ಕರ್ನಾಟಕ ಆ್ಯಂಡ್ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಸ್ ಆ್ಯಂಡ್ ಡೆವಲಪ್ಮೆಂಟ್. ಓಕೆ, ಸೊ ಇದು ಜನರಲ್ ನಾಲೆಡ್ಜಲ್ಲಿ ಇರುತ್ತೆ. ಸಾಮಾನ್ಯ ಕನ್ನಡ ಅಂತ ಬಂದಾಗ ಸ್ಟೂಡೆಂಟ್ಸ್ ನಿಮಗೆ
ಅದು ಬಂದು ಇಷ್ಟೋ ತನಕ ನಾನು ಹೇಳಿದ್ದು ಯಾವುದಕ್ಕೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಡಿಗ್ರಿ ಪೋಸ್ಟಿಗೆ. ಸೊ ಇಲ್ಲಿ ನಾನ್ ಡಿಗ್ರಿ ಪೋಸ್ಟ್ ಇದೆ. ನಾನ್ ಡಿಗ್ರಿ ಪೋಸ್ಟ್ಗೆ ಏನಿದೆ ಅಂತ ಹೇಳಿದ್ರೆ ಜನರಲ್ ನಾಲೆಜ್ ಟಾಪಿಕ್ ರಿಲೇಷನ್ ಟು ಕರೆಂಟ್ ಇವೆಂಟ್ಸ್ ಅಂತ ಕೊಟ್ಬಿಟ್ಟಿದ್ದಾನೆ. ಆ್ಯಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ಗಿದು ಮ್ಯಾಟರ್ ಆಫ್ ಎವ್ರಿಡೇ ಅಬ್ಸರ್ವೇಷನು, ಓವರ್ ವ್ಯೂ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನು, ಸ್ಟೇಟ್ ಆ್ಯಂಡ್ ರೀಜನಲ್ ಅಡ್ಮಿನಿಸ್ಟ್ರೇಷನು, ಎಕನಾಮಿಕ್ ಡೆವಲಪ್ಮೆಂಟು, ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಸ್. ಅಂದರೆ ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇದೆ. ಓಕೆ ಸ್ಟೂಡೆಂಟ್ಸ್, ಪಿ ಯು ಸಿಗೆ ಏನು ಓದ್ತೀರಾ, ನೀವೇನು ಡಿಗ್ರಿಗೆ ಓದ್ತೀರಾ, ಅಕಸ್ಮಾತ್ ನೀವು ಡಿಗ್ರಿ ಸ್ಟೂಡೆಂಟ್ಸ್ ಆದರೆ ಪಿ ಯು ಸಿಗೂ ಅಪ್ಲೈ ಮಾಡ್ಬೋದು. ಸಪ್ರೇಟ್ ಅಪ್ಲೈ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಒಂದೇ ಅಪ್ಲಿಕೇಶನ್ಸಲ್ಲಿ ಎರಡನ್ನ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಬಟ್ ನೀವು ಪಿ ಯು ಸಿಗೆ ಅಂತ ಬಂದಾಗ ನೀವು ಇಲ್ಲಿ ಎಕ್ಸ್ಟ್ರಾ ಸಬ್ಜೆಕ್ಟ್ಸನ್ನು ಕೆಲವೊಂದು ಓದೋಂಥ ಚಾನ್ಸಸ್ಸು ಇರುತ್ತೆ. ಓಕೆ, ಪಿ ಯು ಸಿ ಅಂತಲ್ಲ, ಇಲ್ಲಿ SSLC ಬೇಸ್ಡು ಕೂಡ ಕೇಳಿದ್ದಾನೆ. ಡಿಪ್ಲೊಮೊ ಪಿ ಯು ಸಿ ಆ್ಯಂಡ್ SSLC ಅಂತ ಕೇಳಿದ್ದಾನೆ. ಓಕೆ, ಸೊ ಈಗ ನಾವೇನು ಮಾಡೋಣ, ಯಾವ್ಯಾವ ಒಂದು ಪೋಸ್ಟಿಗೆ ಯಾವ್ಯಾವ ಒಂದು ಕ್ವಾಲಿಫಿಕೇಷನ್ಸ್ ಇರ್ಬೋದು ಅಂತ ನೋಡ್ತಾ ಬರೋಣ. ಓಕೆ ಸ್ಟೂಡೆಂಟ್ಸ್, ಲೆಟ್ ಅಸ್ ಬಿಗನ್ ವಿತ್ ದ ಫಸ್ಟ್ ಜಾಬ್, ದಟ್ ಈಸ್ ಡ್ರಾಫ್ಟಿಂಗ್ ಅಸಿಸ್ಟೆಂಟ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್. ಅಂದರೆ ಕರ್ನಾಟಕ ಸರ್ಕಾರದ ಸಚಿವಾಲಯ ಸಂಸದಿನ, ನಾನೇನು ಹೇಳಿದೆ ನಿಮಗೆ ಕನ್ನಡದಲ್ಲಿ ಅದಕ್ಕೇನೆ. ಸೊ ಅಲ್ಲಿ ಡಿಪಾರ್ಟ್ಮೆಂಟ್ಗೆ 3 ಪೋಸ್ಟ್ ಬೇಕಾಗಿದೆ ಸ್ಟೂಡೆಂಟ್ಸ್. ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಒಂದು ಯಾವ ಡಿಗ್ರಿ ಅಂತ ಹೇಳಿದ್ರೆ ಡಿಗ್ರಿ ಇನ್ ಲಾ. ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ಕ್ಯಾಂಡಿಡೇಟ್ಸ್ ಆಫ್ ಫಸ್ಟ್ ಕ್ಲಾಸ್ ಡಿಗ್ರಿ ಇನ್ ಲಾ. ಓಕೆ, ಸೊ ಲಾ ಅಲ್ಲಿ ಯಾರು ಡಿಗ್ರಿ ಮಾಡಿರ್ತಾರೆ ಅಂತಹ ಸ್ಟೂಡೆಂಟ್ಸ್ಗೆ ಇದು ಅಪ್ಲೈ ಆಗುತ್ತೆ. ಅದಕ್ಕೆ ಸ್ಯಾಲ್ರಿ ಬಂದು 70,850, ಅಂದರೆ ಸ್ಟಾರ್ಟಿಂಗ್ ಸ್ಯಾಲ್ರಿ 37,900 ಇರುತ್ತೆ. ಸೊ ಹೈಯೆಸ್ಟ್ ಸ್ಯಾಲರಿ ಬಂದು 70,850 ಇರುತ್ತೆ. ಓಕೆ, ಅದರಲ್ಲೂ ಕೂಡ ಇಲ್ಲಿ ರಿಸರ್ವೇಷನ್ಸ್ ಇದೆ, ಅದನ್ನ ನೀವು ನೋಡ್ಬೋದು. ಇಲ್ಲಿ ಪ್ರವರ್ಗ ಎ 2A ಇಲ್ಲಿ ಮಹಿಳೆಗೆ ಅದು ಮೀಸಲಾಗಿದೆ ಸ್ಟೂಡೆಂಟ್, ಆ್ಯಂಡ್ ಸಾಮಾನ್ಯ ಅಭ್ಯರ್ಥಿಗೆ ಅದು ಕೂಡ ಮೀಸಲಾತಿ ಆಗಿದೆ. ನೆಕ್ಸ್ಟು ಲೇಬರ್ ಇನ್ಸ್ಪೆಕ್ಟರ್ ಇನ್ ಲೇಬರ್ ಡಿಪಾರ್ಟ್ಮೆಂಟು. ಸೊ ಇಲ್ಲಿ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಸ್ಟೂಡೆಂಟ್ಸ್ ಏನು ಒಂದು ಡಿಗ್ರಿ ಬೇಕು ಅಂತಂದರೆ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ಎನಿ ಯೂನಿವರ್ಸಿಟಿ. ಇಲ್ಲಿ BSc ಆಗ್ಬೋದು, BA ಆಗ್ಬೋದು, BCom ಆಗ್ಬೋದು, BBM ಆಗ್ಬೋದು, ಯಾವುದೇ ರೀತಿಯಾದಂಥ ಒಂದು ಡಿಗ್ರಿ ಕೂಡ ಇಲ್ಲಿ ಅಪ್ಲಿಕೇಶನ್ಸು ಹಾಕ್ಬೋದು. ಓಕೆ, ನೆಕ್ಸ್ಟ್ ಅಕೌಂಟ್ ಇನ್ ದ ಡೈರೆಕ್ಟರ್ ಆಫ್ ಮುನಿಸಿಪಲ್ ಅಡ್ಮಿನಿಸ್ಟ್ರೇಷನ್. ಸೊ ಇಲ್ಲಿಗೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ನೀವು ತಿಳ್ಕೊಬೇಕು, ಇಲ್ಲಿ ಮೇಜರು ಅವರು ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಹೇಳಿದ್ರೆ BCom ಸ್ಟೂಡೆಂಟ್ಸ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನೀವು BCom ಡಿಗ್ರಿಯನ್ನು ಹೊಂದಿರಬೇಕು. ಸೊ ಅದೇ ರೀತಿ ಇಲ್ಲಿ ರಿಸರ್ವೇಷನ್ಸ್ನ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ನೀವು ಯಾರು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಆಫ್ ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ನೋಡಿ, ಈ ಡಿಗ್ರಿ ಅಂತ ಹೇಳಿದ್ರೆ ನಾವು ಕಾಮನ್ ಆಗಿ ನೀವು BA ಡಿಗ್ರಿ ಓದಿರ್ತಕ್ಕಂಥವ್ರು. BAನಲ್ಲಿ ಎಕನಾಮಿಕ್ಸು, ಸ್ಟ್ಯಾಟಿಸ್ಟಿಕ್ಸು ಹಾಗೂ BScನಲ್ಲಿ ಮ್ಯಾಥಮೆಟಿಕ್ಸು, ಕಂಪ್ಯೂಟರ್ ಸೈನ್ಸ್ ಬಂದು BCA ಸ್ಟೂಡೆಂಟ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ಇಲ್ಲಿ 17 ಜಾಬ್ ಇದೆ ಅದಕ್ಕೆ. ನೆಕ್ಸ್ಟ್ ಬಂದು ಅಕೌಂಟ್ ಅಸಿಸ್ಟೆಂಟ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ತುಂಬ ಜಾಬ್ ಇದೆ ಇದರಲ್ಲಿ, ಅಂದರೆ 72 ಹೈಯೆಸ್ಟ್. ನೀವು ಇದೆಲ್ಲ ನೋಡಿದಾಗ 72 ಜಾಬ್ ಇರೋದು ಇಲ್ಲಿಗೇ. ಅಂದರೆ BCom BBM ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೋ ಅಂತಹ ಸ್ಟೂಡೆಂಟ್ಸಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ಶೇರ್ ಮಾಡಿ ಇದನ್ನು. ನೆಕ್ಸ್ಟ್ ಬಂದು ಆಡಿಟರ್ಸ್ ಕೋಆಪರೇಟಿವ್ ಸೊಸೈಟೀಸ್. ಇಲ್ಲಿಗೆ ನೋಡಿ ಸ್ಟೂಡೆಂಟ್ಸ್, ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಕಾಮರ್ಸ್ ಇನ್ ಅಕೌಂಟೆನ್ಸಿ, ಕಾಮರ್ಸ್ ವಿತ್ ಅಕೌಂಟೆನ್ಸಿ ಆ್ಯಂಡ್ ಆಡಿಟಿಂಗ್ ಆ್ಯಸ್ ಒನ್ ಆಫ್ ದಿ ಸಬ್ಜೆಕ್ಟ್ಸ್ ಆಫ್ ಎ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಆಫ್ ಇಂಡಿಯಾ. ನೋಡಿ ಸ್ಟೂಡೆಂಟ್ಸ್, BBA ಸ್ಟೂಡೆಂಟ್ಸು ನಾರ್ಮಲಿ ಆಡಿಟಿಂಗ್ ಸಬ್ಜೆಕ್ಟನ್ನು ಓದಿರೋದಿಲ್ಲ. ಅಕಸ್ಮಾತ್ ನೀವು ಆಡಿಟಿಂಗ್ ಸಬ್ಜೆಕ್ಟನ್ನು ಏನಾದ್ರು ಓದಿದರೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಬಟ್ ಅವನು ಡಿಗ್ರಿ ಇನ್ ಕಾಮರ್ಸ್ ಅಂತಲೇ ಸ್ಪೆಸಿಫೈ ಮಾಡಿರೋದ್ರಿಂದ ಆದಷ್ಟು BCom ಸ್ಟೂಡೆಂಟ್ಸು ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಬೋದು. ನೆಕ್ಸ್ಟ್ ನೋಡ್ಬೋದು, ಫಸ್ಟ್ ಗ್ರೇಡ್ ರೆವೆನ್ಯೂ ಇನ್ಸ್ಪೆಕ್ಟರ್. ಇಲ್ಲಿಗೆ ಸ್ಟೂಡೆಂಟ್ಸ್ ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಬ್ಯಾಚುಲರ್ ಡಿಗ್ರಿ ಫ್ರಮ್ ಎನಿ ಆಫ್ ದಿ ಸ್ಟ್ರೀಮ್ಸ್. ಓಕೆ, ಯಾವುದೇ ಸ್ಟ್ರೀಮ್ನಿಂದ ಬಂದಿದ್ರು ಕೂಡ ಅವರು ಅಪ್ಲೈ ಮಾಡ್ಬೋದು. ಇಲ್ಲೂ ಕೂಡ ನೋಡ್ಬೋದು ಸ್ಟೂಡೆಂಟ್ಸ್, ಇಲ್ಲಿ 57 ಜಾಬ್ ಇಲ್ಲಿ ನಿಮಗೆ ಸಿಗ್ತದೆ. ಓಕೆ, ಆ್ಯಂಡ್ ಕಮಿಂಗ್ ಟು ದಿ ನೆಕ್ಸ್ಟ್, ಮಾರ್ಕೆಟಿಂಗ್ ಸೂಪರ್ವೈಸರ್ ಇನ್ ಅಗ್ರಿಕಲ್ಚರಲ್ಸ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್. ಇಲ್ಲಿ ನೋಡ್ಬೋದು BSc ಡಿಗ್ರಿ ಇನ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್. ನೆಕ್ಸ್ಟು ಎನ್ಯುಮರೇಟರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್. ಇಲ್ಲಿ ಮಸ್ಟ್ ಪೋಸಸ್ ಡಿಗ್ರಿ ಇನ್ ಎಕನಾಮಿಕ್ಸ್ ಆರ್ ಸ್ಟ್ಯಾಟಿಸ್ಟಿಕ್ಸ್. ಎಕನಾಮಿಕ್ಸ್ BA ಇನ್ ಸ್ಟ್ಯಾಟಿಸ್ಟಿಕ್ಸ್, BA ಇನ್ ಎಕನಾಮಿಕ್ಸ್ ಕೂಡ ಮಾಡಿರ್ತಕ್ಕಂಥವ್ರಿಗೆ ಇದು ಆಪರ್ಚುನಿಟೀಸ್ ಇರುತ್ತೆ. ನೆಕ್ಸ್ಟ್ ನೋಡಬೇಕು, ಹಾಸ್ಟೆಲ್ ಸೂಪರಿಂಟೆಂಡೆಂಟ್ಸ್ ಇನ್ ದ ಡೈರೆಕ್ಟರೇಟ್ ಆಫ್ ಕರ್ನಾಟಕ ಶೆಡ್ಯೂಲ್ಡ್ ಟ್ರೈಬ್ಸ್ ವೆಲ್ಫೇರ್. ಇಲ್ಲಿ ಕೂಡ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಸ್ಟೂಡೆಂಟ್ಸ್ ಯಾವುದೇ ಒಂದು ಡಿಗ್ರಿ ಮಾಡಿ B.Ed ಹೊಂದಿರಬೇಕು. ಓಕೆ, ಡಿಗ್ರಿ ಸಾಲದು, ಇಲ್ಲಿ ಡಿಗ್ರಿ ಜೊತೆಗೆ B.Ed ಕೂಡ ಇರಬೇಕು ಸ್ಟೂಡೆಂಟ್ಸ್. ಓಕೆ, ಅದು ನೀವು ಗ್ಯಾಪ್ನಲ್ಲಿ ಇಟ್ಕೊಡಿ. ನೆಕ್ಸ್ಟು ಹಾಸ್ಟೆಲ್ ಸೂಪರಿಂಟೆಂಡೆಂಟ್ ಇನ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್. ಇಲ್ಲೂ ಕೂಡ ನೀವು ನೋಡ್ಬೋದು ಡಿಗ್ರಿ ಹೋಲ್ಡರ್ಸ್ ವಿತ್ B.Ed ಎಜುಕೇಷನ್ಸು
ಯಾರ್ಯಾರಿದ್ದಾರೆ ಅವ್ರು ಮಾಡ್ಬೋದು. ಸಮಾಜ ಕಲ್ಯಾಣ ಇಲಾಖೆ ಅಂದರೆ ವಾರ್ಡನ್ ಕೂಡ ಕಾಲ್ ಮಾಡಿದರೆ ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಡಿಗ್ರಿ ಇನ್ ಎಜುಕೇಷನ್, ಎಮ್.ಎಡ್ ಅಂತ ಹೇಳ್ತೀವಿ, ಓಕೆ, ಅಥವಾ B.Ed ಅಂತ ಹೇಳ್ತೀವಿ. B.Ed ಮಾಡಿರ್ತಕ್ಕಂಥ ಯಾರೇ ವ್ಯಕ್ತಿಗೂ ಸ್ಟೂಡೆಂಟ್ಸ್ ಇಲ್ಲಿ ಅಪ್ಲೈಯನ್ನು ಮಾಡ್ಬೋದು. ನೆಕ್ಸ್ಟ್ ಸ್ಟೂಡೆಂಟ್ಸ್, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್. ಈಗ ನಾನು ಬರ್ತಾ ಇರೋದು PUC ಬೇಸ್ಡ್, ಓಕೆ, PUC ಅಥವಾ ಡಿಪ್ಲೊಮೊ ಅಥವಾ ಕಾಮರ್ಸ್ ಬೇಸ್ಡ್, ಓಕೆ. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಅಂತ ಹೇಳಿದರೆ ಸ್ಟೂಡೆಂಟ್, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್. ಅಲ್ಲಿ ನೀವು ಈಗ ತಾನೇ ನೀವು ಸೀನಿಯರ್ ಅಸಿಸ್ಟೆಂಟನ್ನು ನೋಡಿದ್ರಿ ಡಿಗ್ರಿ ಬೇಸ್ಡ್, ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಬರ್ತಾರೆ. ಈ ಒಂದು ಜಾಬಿಗೆ ಅಪ್ಲೈ ಮಾಡಬೇಕು ಅಂತೇಳಿದ್ರೆ ದೇ ಮಸ್ಟ್ ಹ್ಯಾವ್ PUC ಇನ್ ಕಾಮರ್ಸಲ್ಲಿ PUCಯನ್ನು ಹೊಂದಿರಬೇಕು. ಆ್ಯಂಡ್ ನೆಕ್ಸ್ಟ್ ಜಾಬ್ ಇಸ್ ಬಿಲ್ ಕಲೆಕ್ಟರ್, ಮಸ್ಟ್ ಹ್ಯಾವ್ ಪಾಸಸ್ಡ್ SSLC ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ಸ್ ಪಾಸ್ ಆಗಿದ್ರು ಕೂಡ ಅವ್ರು ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಎನ್ಯುಮರೇಟರ್ ಕಮ್ ಡಾಟಾ ಎಂಟ್ರಿ ಆಪ್ರೇಟರ್ ಇದ್ದಾರೆ. ಡಾಟಾ ಎಂಟ್ರಿ ಆಪ್ರೇಟರ್ ಮಸ್ಟ್ ಹ್ಯಾವ್ 10+2 PUC. ಅಂದರೆ ಕೆಲವೊಂದು ಸ್ಟೂಡೆಂಟ್ಸ್ಗಳು ಕ್ಲಾಸ್ 12 ಅಂತ ಮಾಡಿರ್ತಾರೆ, ಅಂತಹ ಸ್ಟೂಡೆಂಟ್ಸ್ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಟೈಡ್ ವಾಚರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಪೋಸ್ಟ್ ಅಂತಿದೆ. ಸೊ ಇಲ್ಲಿ ನೀವು ಮಸ್ಟ್ ಹ್ಯಾವ್ ಪಾಸಸ್ SSLC ಎಕ್ಸಾಮಿನೇಷನ್ ಆ್ಯಂಡ್ ಲೈಬ್ರರಿ ಅಸಿಸ್ಟೆಂಟ್ ಇನ್ ಕರ್ನಾಟಕ ಗೌರ್ಮೆಂಟ್ ಸೆಕ್ರೆಟರಿ ಲೈಬ್ರರಿ 1. ಸೊ ಇಲ್ಲೂ ಕೂಡ ನೀವು ನೋಡ್ಬೋದು ಡಿಪಾರ್ಟ್ಮೆಂಟ್ ಇನ್ ಲೈಬ್ರರಿ ಆ್ಯಂಡ್ ಸೈನ್ಸಸ್. ಸೊ ಯಾರು ಒಂದು ಲೈಬ್ರರಿ ಸೈನ್ಸ್ ಮಾಡಿರ್ತಾರೆ ಅಂತಹ ಸ್ಟೂಡೆಂಟ್ಸು ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಬೋದು. ನೆಕ್ಸ್ಟ್ ಆಪರ್ಚುನಿಟಿ ಈಸ್ ಹೌಸ್ ಮದರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟಲ್ಲಿ ಮಸ್ಟ್ ಹ್ಯಾವ್ ಪಾಸಸ್ ದ PUCಯನ್ನು ಹೊಂದಿರತಕ್ಕಂಥವ್ರು ಇಲ್ಲಿಗೆ ಅಪ್ಲೈ ಮಾಡ್ಬೋದು. ನೋಡಿ ಸ್ಟೂಡೆಂಟ್ಸ್, ಇಷ್ಟು ಆಪರ್ಚುನಿಟೀಸು ಡಿಗ್ರಿ ಮತ್ತು PUC ಸ್ಟೂಡೆಂಟ್ಸ್ಗೆ ಇದೆ. ಸೊ ಈ ಒಂದು ಇನ್ಫಾರ್ಮೇಷನ್ನ ದಯವಿಟ್ಟು ಶೇರ್ ಮಾಡಿ. ದಯವಿಟ್ಟು ಯಾವ ಡಿಗ್ರಿ ಮಕ್ಕಳು ಆಲ್ರೆಡಿ ಡಿಗ್ರಿ ಮಾಡಿದ್ದಾರೆ ಅಂತಹ ಸ್ಟೂಡೆಂಟ್ಸು ಅಪ್ಲೈ ಮಾಡ್ಬೋದು. ಯಾರ್ಯಾರು ಇನ್ನೂ ಮಾಡಿಲ್ವೋ ಅಂತಹ ಸ್ಟೂಡೆಂಟ್ಸ್ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿದ್ರೆ ರಿಸಲ್ಟ್ ಅವೈಟೆಡ್ ಅಂತ ಹಾಕಕ್ಕೆ ಬರೋದಿಲ್ಲ, ನೀವು ರಿಸಲ್ಟನ್ನು ಹಾಕಬೇಕಾಗತ್ತೆ. ಬಟ್ PUC ಸ್ಟೂಡೆಂಟ್ಸ್ ಆಲ್ರೆಡಿ ರಿಸಲ್ಟ್ ಬಂದಿದೆ, ಆ ಮಕ್ಕಳು ಇಂದಿನ PUC ಸ್ಟೂಡೆಂಟ್ಸ್ ಮಕ್ಕಳು ಅಪ್ಲೈಯನ್ನು ಮಾಡ್ಬೋದು. ದಯವಿಟ್ಟು ಈ ವಿಡಿಯೋನ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.